ಹಲೋ ವೀಕ್ಷಕರೇ, ಇವತ್ತು ನಿಮಗೆ ಒಂದು ಮಟ್ಕಿಯಿಂದ ಭಾಳಷ್ಟು ಚೆನ್ನಾಗಿರೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ. ಅದು ಬಂದು ವೀಕ್ಷಕರೇ ಮಿಶ್ರ ಪಾವ್ ಮಾಡ್ಕೊತಾ ಇದ್ದೀವಿ. ಅದ್ರಗೋಸ್ಕರ ಒಂದು ಬಟ್ಲಷ್ಟು ಮಟ್ಕೆನ ನೆನೆಯಕ್ಕಿಟ್ಟು ಆಮೇಲೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿದ್ರೆ ಈ ಥರ ಮೋಡ್ ಬರುತ್ತೆ. ಸೊ ಅದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಬೇಗ ಕೂಡ ಇದು ಬೇಯುತ್ತೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಹಾಕ್ಕೊಂಡು ಇವಾಗ ಕುಕ್ಕರ್ ವಿಸಲ್ ಹಚ್ಕೊಂಡು ಇದನ್ನು 3 ಸಿಟ್ಟಿ ತೊಗೊಳ್ಬೇಕು ವೀಕ್ಷಕರೇ. ಅದು ಚೆನ್ನಾಗಿ ಕುದಿಯುತ್ತೆ. 3 ಸಿಟ್ಟಿ ಕುದಿಯುತ್ತೆ. ಅಲ್ಲಿವರೆಗೂ ನೆಕ್ಸ್ಟ್ ನಡೀರಿ, ನಾವು ಇದಕ್ಕೆ ಬೇಕಾಗಿರೋವಂಥ ಗ್ರೇವಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಮಸಾಲೆ ಪ್ರಿಪ್ರೇಷನ್ ಅದು ಇಲ್ಲಿ ವೀಕ್ಷಕರೇ ನೋಡಿ, ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಈಗ ನಾನು 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ವೀಕ್ಷಕರೇ. ಆಮೇಲೆ ವೀಕ್ಷಕರೇ ಇದರಲ್ಲಿ ನಾನು 2 ಉದ್ದು ಹೊಳ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಭಾಳ ಸಖತ್ತಾಗಿರೋವಂಥ ರೆಸಿಪಿ ಇದೆ ವೀಕ್ಷಕರೇ. ಪದೇ ಒಂದೇ ಉಪ್ಪಿಟ್ಟು, ಸುಶಲ, ಶಾವಿಗೆ ಅಥವಾ ಪೋಹ ತಿಂದು ನೀವು ಸೋತೋಗಿದ್ರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಡಿಫ್ರೆಂಟ್ ಕೂಡ ಇರುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ಭಾಳಷ್ಟು ಸಖತ್ತಾಗಿ ಇರುತ್ತೆ ವೀಕ್ಷಕರೇ. ಸೊ ಅದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕೂಡ ಹಾಕ್ಕೊಂಡು ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ವೀಕ್ಷಕರೇ. ಹಾಗೂ ಗ್ರೇವಿ ಕೂಡ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೋಡಿ ರೋಸ್ಟ್ ಮಾಡ್ಕೊಂಡು ಇದನ್ನು ಈಗ ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ ವೀಕ್ಷಕರೇ ನಾನು. ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ಎಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡುವಂಥದ್ದು ಹಾಗೂ ಈಸಿ ಟು ಡೈಜೆಸ್ಟ್ ಕೂಡ ಇರುತ್ತೆ. ಆಮೇಲೆ ವೀಕ್ಷಕರೇ ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿಯನ್ನು ತೊಗೊಂಡಿರೋ ಅಂಥದ್ದು, ಒಣ ಕೊಬ್ಬರಿನ. ಇಲ್ಲಿ ನಿಮಗೆ ಒಣ ಕೊಬ್ಬರಿನೇ ತೊಗೋಬೇಕಾಗಿದೆ. ಹಸಿ ಕೊಬ್ಬರಿ ತೊಗೊಂಡರು ಆ ಟೇಸ್ಟ್ ಒಂದು ಡಿಫ್ರೆಂಟ್ ಬರುತ್ತೆ. ಸೊ ಮಿಸಳಕ್ಕೆ ಬೇಕಾಗಿರೋದು ಒಣ ಕೊಬ್ಬರಿನೇ ಬೇಕಾಗಿರುತ್ತೆ. ಇಲ್ಲ ನಿಮ್ಮ ಹತ್ರ ತುರ್ಕೊಂಡಿರೋವಂಥ ಕೊಬ್ಬರಿ ಇದ್ದರೆ ಅದನ್ನು ಕೂಡ ನೀವು ತೊಗೊಳ್ಬಹುದು. ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಜಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೆ. ಆಮೇಲೆ ಅದನ್ನು ಸಹ ತಗೊಂಡು ಸೈಡ್ಗೆ ಇಟ್ಕೊಂಡು ಬಿಡೋಣ ವೀಕ್ಷಕರೇ. ಇದರಲ್ಲಿ ಮತ್ತೆ ಇವಾಗ ನಾನು ಒಂದಷ್ಟು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಕೊಂಡು ನೋಡಿ. ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡುತ್ತೆ. ಪದೇ ಒಂದೇ ಅಂದರೆ ಬ್ರೇಕ್ಫಾಸ್ಟ್ ತಿನ್ನು ನಾವು ಕೂಡ ಸೋತೋಗ್ತೀವಿ, ಬೇಜಾರು ಬರುತ್ತೆ. ಹಾಗಾಗಿ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೂ ನಾವು ಹೊರಗಡೆ ಹೋದಾಗ ನೋಡಿ ಎಷ್ಟು ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಮನೆಯಲ್ಲೇ ಈ ಥರ ನಾವು ಹೈಜಿನಿಕವಾಗಿ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ವೀಕ್ಷಕರೇ ಗ್ರೇವಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹುರಿದಿಟ್ಕೊಂಡಿರೋಂಥ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ಹಾಕೋತಾ ಇದ್ದೀನಿ. ಆಮೇಲೆ ಟೊಮೆಟೊ ಕೂಡ ಇದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ. 3 ಕೂಡ ಒಂದೇ ತಲೆ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಇರೋವಂಥ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ನೀವು ಬರಬೇಕು ವೀಕ್ಷಕರೇ. ಆಮೇಲೆ ನೋಡಿ ಇಲ್ಲಿ ಅದೇ ಬಾಳಿಗೆ ನಾನು ಮತ್ತೆ ಇಟ್ಟಿದ್ದೀನಿ. ಅದರಲ್ಲಿ 1-2-3 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ವೀಕ್ಷಕರೇ ಇದರಲ್ಲಿ ಸ್ವಲ್ಪ ಇದನ್ನು ಬಿಸಿ ಆಗೋಕ್ಕೆ ಬಿಡಬೇಕು. ತದನಂತರ ಇದರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸ್ವಲ್ಪ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಸೊ ಒಂದು ಸಲ ನೀವು ಕೂಡ ಈ ಥರ ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ಮತ್ತೆ ಪದೇ ಈ ರೆಸಿಪಿನ ನೀವು ಮಾಡ್ತೀರಾ. ಆಮೇಲೆ ವೀಕ್ಷಕರೇ ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಇದು ಆಪ್ಷನಲ್ ಇದೆ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಈ ಒಂದು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಹದದಲ್ಲಿ ಇರಬೇಕು, ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ವೀಕ್ಷಕರೇ ನಮಗೆ ಏನು ಮಾಡಬೇಕಂದ್ರೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ 1-2 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಇದರಲ್ಲಿ ನಾವು ಮತ್ತೆ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹಸಿ ವಾಸನೆ ಹೋಗಬೇಕಂದಾಗ ಈ ಥರ ನೋಡಿ ಲಿಡ್ ಮುಟ್ಕೊಂಡು ಅದನ್ನು ನಾವು ಕವರ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ಇದು ಬಹಳಷ್ಟು ಚೆನ್ನಾಗಿ ಟೇಸ್ಟು ನಮ್ಮನ್ನು ಕೊಡುತ್ತೆ. ಆಮೇಲೆ ಹಸಿ ವಾಸನೆ ಹೋಗಿದ್ದ ನಂತರ ಇದರಲ್ಲಿ ನಾನು ಸ್ವಲ್ಪ ಮತ್ತೆ ಅರಿಶಿಣ ಹಾಕ್ತಾಯಿದ್ದೀನಿ. ಆಮೇಲೆ ಕೆಂಪು ಖಾರ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಇದರಲ್ಲಿ ನೀವು ಕಸ್ತೂರಿ ತೊಗೊಳ್ಳಿ ಅಥವಾ ಬಾಡಿಗೆ ಮೆಣಸಿನ್ಕಾಯಿ ತೊಗೊಳ್ರಿ, ಅದು ಕಲರ್ ಬರಬೇಕು ಚೆನ್ನಾಗಿ ವೀಕ್ಷಕರೇ. ಹಾಗೂ ಮತ್ತು ಮಸಾಲೆ ಕೂಡ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರದ
ನೀವು ನೋಡ್ಕೊಂಡು ಹಾಕ್ಕೋಬೇಕು ವೀಕ್ಷಕರೇ. ಮಕ್ಕಳು ಇರ್ತಾರಲ್ಲ, ನಿಮಗೆ ಎಷ್ಟು ಖಾರ ನಿಮ್ಮ ಮನೆಯಲ್ಲಿ ತಿಂತೀರೋ ಅಷ್ಟು ನೋಡಿಕೊಂಡು ಕಡಿಮೆ ಹೆಚ್ಚು ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಇದನ್ನು ಲೀಡ್ ಮುಚ್ಕೊಂಡು 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅಂದರೆ ಆಯಿಲ್ ರಿಲೀಸ್ ಆಗುತ್ತೆ ವೀಕ್ಷಕರೇ. ಅದೇ ಇದಕ್ಕೆ ಮೇನ್ ವೀಕ್ಷಕರೇ. ಯಾವಾಗ ಆಯಿಲ್ ರಿಲೀಸ್ ಆಗುತ್ತಲ್ಲ ಆ ಒಂದು ಗ್ರೇವಿ ರೆಡಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನೋಡಿ, ಹೊರಗಡೆ ಹೋದಾಗ ತಿಂದಾಗ ಅದು ಹೈಜಿನಿಕ್ ಕೂಡ ಇರಲ್ಲ, ಹೇಗೆ ಮಾಡ್ತಾರೋ ನಮ್ಗೆ ಗೊತ್ತೂ ಇರಲ್ಲ. ಮನೆಯಲ್ಲೇ ಮಾಡಿದ್ರೆ ಎಲ್ಲರೂ ಹೊಟ್ಟೆ ಕೂಡ ತುಂಬುತ್ತೆ, ಮಕ್ಕಳು ಕೂಡ ಮತ್ತೆ ಇಷ್ಟಪಡ್ತಾರೆ. ಸೊ ನೋಡಿ, ಇವಾಗ ಗ್ರೇವಿ ಅಂತೂ ರೆಡಿ ಆಗಿದೆ. ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೋಡಿ, ಕುದ್ದಿದ ಮೇಲೆ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ವೀಕ್ಷಕರೇ. ಅದರಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಇಲ್ಲಿ ವೀಕ್ಷಕರೇ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಒಂದು ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ನೀವು ಕೂಡ ಹಾಕ್ಕೊಂಡು ನೋಡಿ, ಭಾಳಷ್ಟು ತಿನ್ನೋಕ್ಕೆ ಮಸ್ತ್ ಇರುತ್ತೆ ವೀಕ್ಷಕರೇ. ಸೊ ನೋಡಿ, ಚೆನ್ನಾಗಿ ಇದು ಕುದೀತಾ ಇದೆ. ಇದರಲ್ಲಿ ಇವಾಗ ನಾನು ಈ ಒಂದು ಸ್ಟೇಜ್ಗೆ ಮಿಸಳು ಮಸಾಲ ಸಿಗುತ್ತೆ ವೀಕ್ಷಕರೇ. ಇದು ಬರೀ 10 ರೂಪಾಯಲ್ಲೇ ಸಿಗೋದು. ಸೊ ಆ ಒಂದು ಮಿಸಳು ಮಸಾಲೆನ ಇದರಲ್ಲಿ ನಾವು ಹಾಕ್ಕೊಳ್ಬೇಕು. ಸೊ ಇದರಲ್ಲಿ ಕೂಡ ಖಾರ ಎಲ್ಲೆಲ್ಲ ಏನೇನೋ ಇರುತ್ತೆ ವೀಕ್ಷಕರೇ. ಸೊ ಹಾಕಿದ ಮೇಲೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಸೊ ನೋಡಿ, ಚೆನ್ನಾಗಿ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. 2 ನಿಮಿಷ ಇದನ್ನು ಸಹ ಕುದಿಸಿದಾದಮೇಲೆ ನಾವೇನು ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮಟ್ಕೆ ಕಾಳು, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಈ ಥರ ಸೇರಿಸ್ಕೊಂಡ್ರೆ ಆಯಿತು, ಈ ಒಂದು ನಮ್ಮ ಮಿಸಳು ರೆಡಿ ಆಗಿಬಿಟ್ಟಿದೆ. ಸೊ ನೋಡಿ, ಯಾವ ರೀತಿಯಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ತಿನ್ನಕ್ಕಂತೂ ಸೂಪರ್ ಟೇಸ್ಟ್ ಇರುತ್ತೆ ವೀಕ್ಷಕರೇ. ಇದನ್ನು ವೀಕ್ಷಕರೇ ಯಾವ ರೀತಿಯಾಗಿ ಸರ್ವ್ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿಕೊಂಡು ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ, ಈ ಒಂದು ನನ್ನ ರಮ್ಯಾ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಒಂದು ಲೈಕ್, ಸಬ್ಸ್ಕ್ರೈಬ್ ಭಾಳಷ್ಟು ಪ್ರೋತ್ಸಾಹನ ಕೊಡುತ್ತೆ. ಹಾಗೆ ಇದೇ ಥರದ ಡಿಲಿಷಿಯಸ್ ಹಾಗೂ ರುಚಿಕರವಾದಂಥ ರೆಸಿಪೀಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲಿಂದ ಕನೆಕ್ಟ್ ಇಡಿ. ಇವಾಗ ನೋಡಿ, ಮಿಶ್ರಣ ಅಂತೂ ರೆಡಿ ಆಗಿದೆ. ಸೊ ಇದನ್ನು ಜೊತೆ ವೀಕ್ಷಕರೇ, ಇದನ್ನು ಪರಸಣ ಅಂದರೆ ಖಾರದಿಂದ ಸರ್ವ್ ಮಾಡ್ತಾರೆ, ನೀವು ನೋಡಿರ್ಬೋದು. ಸೊ ಜಾಸ್ತಿ ನೀವು ಮಾರ್ಕೆಟ್ನಲ್ಲಿ ಹೋಗಿ ಅನ್ಹೈಜಿನಿಕ್ ತಿನ್ನೋದು ಬೇಡ, ಈ ಥರ ಮನೆಯಲ್ಲೇ ತಿನ್ನಬೇಕು. ಪಾವ್ ಜೊತೆ ಲಿಂಬೆಹಣ್ಣು ಹಿಂಡಿ ತಿಂತಾಯಿದ್ರೆ ಏನೂ ಚೆನ್ನಾಗಿ ಅನ್ನಿಸ್ತೆ ಅಂತಾರೆ ವೀಕ್ಷಕರೇ. ಭಾಳಷ್ಟು ಸಖತ್ತಾಗಿ ಇರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.